everyone fine. ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮಗಳಿಗಿಂತ ಕಾಂಗ್ರೆಸ್ನಲ್ಲೇ ಸಿಎಂ ಬದಲಾವಣೆ ವಿಚಾರ ಜೋರಾದಂತೆ ಕಾಣಿಸ್ತಾ ಇದೆ. ನಾವು ಬಿಟ್ಬಿಡ್ರಿ, ಕಾಂಗ್ರೆಸ್ ಒಳಗಡೆನೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಜೋರಾಗಿ ಕೇಳಿಬರ್ತಾ ಇದೆಯಲ್ಲ, ಏನಿದ್ರ ಕಥೆ? ತುಂಬ ಜನ ಕುರ್ಚಿಗೋಸ್ಕರ ಮ್ಯೂಸಿಕಲ್ ಚೇರ್ ಆಡ್ತಾ ಇದ್ದಾರೆ. ಇಲ್ಲಿ ಹಲವರು ಟವಲ್ ಹಾಕಿದರೆ, ಕೆಲವರು ನಾವೇ ಸೀನಿಯರ್ ಅಂತ ಹೇಳಿ ಸೀನಿಯಾರಿಟಿನ ಮುಂದೆ ಇಡ್ತಾ ಇದ್ದಾರೆ. ಇವರೆಲ್ಲರಿಗಿಂತ ಜಾಸ್ತಿ ಡಿ.ಕೆ. ಶಿವಕುಮಾರ್ ಅವರೇ ಇದಕ್ಕೆ ಲಾಬಿ ಮಾಡ್ತಾ ಇದ್ದಾರೆ. ಅವರಂತೂ ಟವಲ್ ಬದಲಿಗೆ ನಾನೇ ನೆಕ್ಸ್ಟ್ CM ಅಂತ ಹೇಳಿ ಸ್ಟಿಕ್ಕರೇ ಅಂಟಿಸಿಬಿಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಪರವಾಗಿ ಮುಂದಿನ CM ಅಭಿಯಾನ ಆರಂಭ ಆಗಿದೆ. ಹೀಗೆ ಅವರ ಪಕ್ಷದಲ್ಲಿಯೇ CM ಬದಲಾಯಿಸುವಂಥ ಕಾರ್ಯ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ಇಲ್ಲಿ ದೀಪಾವಳಿ ಹೊತ್ತಿಗೆ ಆ ಪಕ್ಷದಲ್ಲೇ ಇರೋರು ಮುಖ್ಯಮಂತ್ರಿಗಳಿಗೆ ಅದ್ಯಾವ ಬಾಂಬ್ ಸಿಡಿಸ್ತಾರೋ ನೋಡ್ಬೇಕು ನಾವು. CM ಬದಲಾವಣೆ ವಿಚಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಪ್ರತಿಕ್ರಿಯೆ ಇದು. ಅಂತ ಅವ್ರ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಗೆ ಖಚಿತ ಆಗೋಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಖಚಿತ ಮತ್ತು ನಿಶ್ಚಿತ ಎರಡನ್ನೂ ಆಗ್ಬಿಟ್ಟಿದೆ ಕಾಂಗ್ರೆಸ್ ಅಲ್ಲಿ. ನಾವು ಕೋರ್ಟ್ ಆದೇಶ ನೋಡೋಣ ಅಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಕೋರ್ಟ್ಗೆ. ಆದರೆ ಕಾಂಗ್ರೆಸ್ ಅವರು ತರಾತುರಿ ಕೋರ್ಟ್ ಆದೇಶಕ್ಕೆ ಮುಂಚೆನೇ ನಾವು ಟವಲ್ಗಳು ಹಾಕ್ಬಿಡೋಣ, ಆಮೇಲೆ ಬಸ್ಸಲ್ಲಿ ನಮಗೆ ಸೀಟ್ ಸಿಗುತ್ತೋ ಇಲ್ಲೋ, ಸ್ಟ್ಯಾಂಡಿಂಗ್ ಹೋಗ್ಬಾರ್ದು ಅಂತ ಪ್ರತಿಯೊಬ್ಬರು ಈಗ ಯಾರ್ಯಾರು ಅಪ್ಲೈ ಮಾಡಿದಾರೋ ಟವಲ್ ಹಾಕಿದಾರೋ ಅವರೆಲ್ಲರಿಗೂ ನಮಗೆ ಸ್ಟ್ಯಾಂಡಿಂಗ್ ಸಿಗಬಾರ್ದು. ಬಸ್ಸಲ್ಲಿ ಆರಾಮಾಗಿ ಕೂತ್ಕೊಂಡು ಹೋಗ್ಬೇಕು ಅಂದರೆ ಚೇರ್ಗೆ ನಾವು ಟವಲ್ ಹಾಕ್ಬಿಡ್ಬೇಕು. ಆ ಟವಲ್ ಹಾಕುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಈಗ ಸೀನಿಯಾರಿಟಿ ಪ್ರಶ್ನೆಗಳು MB ಪಾಟೀಲ್ ಹೇಳಿದ್ದಾರೆ, ನಾನು ಸೀನಿಯಾರಿಟಿ ಮತ್ತು ಪಕ್ಷಕ್ಕೆ ನಿಷ್ಠೆ ಇರೋವಂಥವನು ನಾನು ಅಂತ ಹೇಳಿದ್ದಾರೆ. ಜಾರಕಿಹೊಳಿಯವರು ಆಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನಾನೇ CM, ಮುಂದಿನ CM ನಾನೇ ಅಂತೇಳಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಗಲೇ ಅವರು ಕ್ಯಾಂಪೇನನ್ನು ಶುರು ಮಾಡಿಬಿಟ್ಟಿದ್ದಾರೆ. ಆಲ್ರೆಡಿ ಕ್ಯಾಂಪೇನ್ ಸ್ಟಾರ್ಟೆಡ್. ದೇಶಪಾಂಡೆ ನಾನು ಸಿದ್ದರಾಮಯ್ಯನಿಗಿಂತ 2 ವರ್ಷ ದೊಡ್ಡವರು, ಅದರಿಂದ ನ್ಯಾಚುರಲ್ ಜಸ್ಟಿಸು ನನಗೆ ಸಿಗಬೇಕು ಅಂತ ಕೇಳಿದ್ರು. ತಪ್ಪೇನಿಲ್ಲ, ಅವ್ರು ಕೇಳಿದ್ರು. ಇನ್ನು ಪರಮೇಶ್ವರ್ ಅವರು ಪಾಪ ಅವರು ಸ್ವಲ್ಪ ಇನ್ನು ಡಿ.ಕೆ. ಶಿವಕುಮಾರ್ ಅವರು ಹೋಗಿ ಪ್ರೈಮ್ ಮಿನಿಸ್ಟರ್ನೇ ಭೇಟಿ ಮಾಡಿ ಬಂದಿದ್ದಾರೆ. ಆಗಲೇ ಕಾಂಗ್ರೆಸ್ಸಲ್ಲಿ ಗೊಂದಲ, ಹೆಂಗೆ ಇವರು ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ರು